ಕೆಂಪಜ್ಜಿ, ಊಟ ಹೆಂಗಿತ್ತೆ? ಭಾಳ ಮಸ್ತ್ ಇತ್ತವ. ಊಟ ಅಂತೂ ಹೇಳಂಗ ಇಲ್ಲ. ಹೊಟ್ಟೆ ತುಂಬಾ ಊಟ ಮಾಡಿದ್ನಿ ನೋಡ್ ನಾನು ಇವತ್ತು. ಎಲ್ಲ ಹೊಟ್ಟೆ ತುಂಬಾ ಊಟ ಮಾಡಿದ್ದಿತ್ತವ. ಈಟ ಅನ್ನ ಹಾಕೊಂಡೆ. ಇನ್ನೂ ಸ್ವಲ್ಪ ಹಾಕೋಬೇಕಿಲ್ಲ? ಎಲ್ಲ ಅದು ಭಾಳ ಆತ. ರೊಟ್ಟಿ ತಿಂದಾಗ್ಲನ ಹೊಟ್ಟೆ ತುಂಬಿತ್ತು ನನಗೆ. ಮತ್ತು ಬಿಡು ಈಟ ಅನ್ನ ನೀಡ್ಕೊಂಡು ಒಂದು ಸಾರು ಬಿಡ್ಕೊಳ್ಳೋಣಂತೆ ಒಂದು ಈಟ ಅನ್ನ ಹಾಕೊಂಡೆ. ಇಲ್ಲ ಅಂತಂದ್ರೆ ಅನ್ನನೂ ಬ್ಯಾಡ್ ಆಗಿತ್ತು ನನಗೆ. ಎಲ್ಲ ಊಟ ಮಾಡ್ತೀನಿ, ದಿನಾಲು ಈಟ ಊಟ ಮಾಡ್ತೀನಿ. ಇವತ್ತಂತರೂ ಭಾಳ ಸಂಪನ್ನಂಗೆ ಊಟ ಮಾಡಿದ್ನವ ನಾನು. ಪುಟ್ಟಿ, ಅಲ್ಲಿ ಗದ್ದೆ ಒಳಗೆ ಎಡಿ ಇದ, ಬಾ ನೋಡ್ಕೊಂಡು ಬರೋಣ. ಕಡಿ ತಗೊಂಡಾವು ಅಕ್ಕ. ಊಟ ಅದು ಮಾಡಿ ಕವಳಿಯನ್ನು ನೆರಳೆ ಅನ್ನೋದು ಕಿತ್ಕೊಂಡು ಬರಕ್ಕೆ ಹೋಗೋಣ ಅಂತ ಹೇಳಿದಿಲ್ಲ. ಬಾ ಮತ್ತು ಹೋಗೋಣ. ಇಲ್ಲಿ ಕುಂತಾದ್ರೆ ಏನು ಮಾಡೋದು? ಹೋಗೋಣಿರು. ನಿಮ್ಮ ಭಾವ ಬರಲಿ ತಡಿ. ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರಕ್ಕೆ ಹೋಗಿದಾರ. ಅವ್ರು ಬಂದ್ಮ್ಯಾಗ ಅತ್ತೆಗೆ ಹೇಳಿ ಹಿಂಗೆ ಹೋಗ್ತೀವ್ರಿ ಅತ್ತೆ ಅಂತ ಹೋಗೋಣ. ಆಯ್ತಕ್ಕ. ಭಾವ ಯಾಕೆ ಇನ್ನೂ ಬರತ್ತಿಲ್ಲ? ಡ್ರೆಸ್ ಚೇಂಜ್ ಮಾಡ್ಕೊಂಬರಕ್ಕೆ ಇಷ್ಟೊತ್ತು ಬೇಕು. ಮಾವನ ಹತ್ರ ಫೋನ್ ಇಸ್ಕೊಂಡು ಫೋನ್ ಹತ್ರ ಮಾಡಕ್ಕ ಜಲ್ದಿ ಹೋಗೋಣ. ನನಗಂತೂ ಕವಳಿ ಏನು ಯಾವಾಗ ತಿಂತೀನೇನೋ ಅನ್ಸತೈತೆ. ಹಣ್ಣಾಗಿದಾವ ಇಲ್ಲ? ಯಾರು ನೋಡಿದ್ದಾರೆ? ಈಗ ಹೋದ್ಮೇಲೆನ ಗೊತ್ತಾಕೈತೆ ಹಣ್ಣಾಗಿದ್ದಾವ ಏನು ಕಾಯಿದಾವ ಅಂತ. ಭಾಳ ದಿನ ಆತಲ್ಲ ನಿನ್ನ ಹೊಲ ಕಡೆಗೆ ಬಂದೆ. ಆತಕ್ಕ, ಮಾವನ ಹತ್ರ ಫೋನ್ ಇಸ್ಕೊಳ್ಳಿ. ಎದಕ್ಕೆ? ಭಾವಂಗೆ ಫೋನ್ ಮಾಡಕ್ಕ? ಬ್ಯಾಡ್ ತಗೋ ಆರ್ತಿ. ಇಲ್ಲ, ಇದು ಯಾಕೆ ಫೋನ್ ಮಾಡತ್ತಾರ ಅನ್ಕೋತಾರೆ. ಬರಲಿ ತಗೋ. ಈ ಕೊಟ್ಟಿಗೆ ಒಂದು ಸ್ವಲ್ಪ ದೂರ ಐತಲ್ಲ, ಹೋಗಿ ಬರಕ್ಕೆ ಮತ್ತು ನಡ್ಕೊಂಡು ಲೇಟ್ ಆಕೈತೆ. ಸ್ಕೂಟಿನೂ ಹೋಗೋದಿಲ್ಲ, ಸ್ಕೂಟಿ ಇಲ್ಲ, ನಿಲ್ಸೋಗಿದ್ದಾರೆ. ಇದು ಅವ್ರು ಬರೋ ಮಟ್ಟ ಸ್ಕೂಟಿ ಆದ್ರೆ ಹೊಡೆಯನ್ನ ಬಾ, ಮತ್ತು ಕಲಿಸ್ತೀನಿ ನಾನು. ಸ್ಕೂಟಿ ಇವಾಗ? ಅದು ಇಂಥ ಜಾಗದಲ್ಲಿ ಬ್ಯಾಡಕ್ಕ. ಅದಕ್ಕೆ ದೊಡ್ಡ ರೋಡ್ ಇರಬೇಕು, ಅಂದ್ರೆ ಹೊಡ್ಯಾಕೆ ಚಲೋ ಆಕೈತೆ. ಇಲ್ಲಿ ಮತ್ತು ಯಾವುದಾದ್ರ ಗದ್ದೆ ಒಳಗೆ ಹೋಗಿ ನಾನು ಬಿದ್ದರೆ ಇಲ್ಲ ನೀನೇ ಬೇಯಿಸಿದ್ರೆ ಬೇಡಕ್ಕ. ಮೊದಲು ಕವಳಿ ಅಂತೀನಿ ನಾನು, ಆಮ್ಯಾಗ ನೋಡೋಣ ತಗೋ. ಹೋಗ್ಬೇಕಾದ್ರೆ ಅಲ್ಲಿ ರೋಡ್ ಮ್ಯಾಗ ಏನಾದರೂ ಕಲಿಸಿದ್ರೆ ಕಲಿಸುವಂತೆ, ಆಯ್ತಾ? ನನಗಿನ್ನೂ ಐಡಿಯಾನೇ ಇಲ್ಲಕ್ಕ ಅದ್ರದ್ದು. ಸ್ಕೂಟಿ ಕಲಿಯೋಕೆ ಐಡಿಯಾದ ಅವಶ್ಯಕತೆ ಇಲ್ಲ. ಮನ್ಸು ಮಾಡಿದ್ರೆ ಏರೋಪ್ಲೇನ್ ಬೇಕಾದ್ರೆ ಕಲಿಬೋದು, ನಂಗೆ ಗೊತ್ತಾ. ನನಗೆ ಮೊದಲು ಎಲ್ಲಿ ಬರ್ತಿತ್ತು, ನಾನು ಮತ್ತು ಹಂಗೆ ಅನ್ಕೋತಿದ್ನಿ. ಇವಾಗ ನೋಡು, ಬೇಕಾದಂಗೆ ಡಬಲ್ ಸೀಟ್ ಹೊಡಿತೀನಿ ನಾನು. ಆದ್ರೆ ಅತ್ತೆಯವ್ರು ಕುಂದ್ರಿಸ್ಕೊಂಡು ಒಂದಿನ ಸಂತೆಗೆ ಹೋಗ್ಬೇಕು ಅನ್ಕೊಂಡಿದ್ದೀನಿ. ನೋಡ್ಬೇಕು ಏನೇನು ಆಕೈತೆ. ಮುಗೀತು ಬಿಡು. ಯಾಕಿಲ್ಲ, ನೀನ ಈ ಕಲಿಯತಿ. ಅತ್ತೆಯವ್ರು ಪಾಪ ಅಷ್ಟು ವೇಟ್ ಇದ್ದಾರೆ, ಮತ್ತು ಹಿಂದ್ಗಡೆ ಕುಂದ್ರಿಸ್ಕೊಂಡು ಮತ್ತೆ ಎತ್ಲಾಗಾದ್ರೆ ಬೇಸಿಗೆಸಿದೆ. ಎಲ್ಲ ಪರ್ಫೆಕ್ಟ್ ಆದ್ಮೇಲೆ ಹೊಡಿಯಕ್ಕ ನೀನು. ಅತ್ತೆಯವ್ರು ಕುಂದ್ರಿಸ್ಕೊಂಡು ಮತ್ತೆ ಪಟ್ನಕ್ಕೆ ಹೋಗಿ ಬರೋದಂದ್ರೆ ಸುಮ್ಮನೆ ಅಲ್ಲ, ಗೊತ್ತಾ? ಹಂಗೇನಿಲ್ಲ, ಪರ್ಫೆಕ್ಟ್ ಆಗಿದ್ದೀನಿ ನಾನು. ಏನು ಪಟ್ನಕ್ಕೆ ಹೋಗಿಲ್ಲ ಅಷ್ಟೇ. ಈಗ ನೀನು ಇರ್ತೀಯಲ್ಲ, ಡಬಲ್ ಸೀಟ್ ಹೊಡ್ಕೊಂಡು ಒಂದಿನ ಪಟ್ನಕ್ಕೆ ಹೋಗಿ ಬರೋಣಂತೆ. ಆಮೇಲೆ ಗೊತ್ತಾಕೈತೆ ಐಡಿಯಾ ಹಿಂಗೆ ಹೋಗೋದಂತೆ. ನಾನಾ? ನೀನ ಮತ್ತೆ ಅಡಿಕೆ ತಂಬಾಕ್ನಾಗಿನ ತಿಂತೀಯಲ್ಲ? ತಿಂತೀನಿ ತಗೊಳವ, ರೂಢಿ ಐತೆ. ಈಗ ಏನು ಹಾಕೊಳ್ಳೋದು ಬಿಟ್ಟಿನಿ ನಾನು ತಂಬಾಕು. ಇಲ್ಲಾಂದ್ರೆ ತರ ಕೊಡ್ತಿದ್ದಿಲ್ಲ ನಿನ್ನ ಕೈಯಾಗ. ಈಗ ಪುಡಿ ಅಡಿಕೆ, ಸುಣ್ಣ, ಎಲೆ ಅಷ್ಟು ಬಿಟ್ರೆ ಎಲ್ಲ ಹಾಕೋತೀನಿ. ಅದೇ ತಂಬಾಕು ಹಾಕೊಳ್ಳೋದು ಬಿಟ್ಟಿದೆ ಅಲ್ಲ, ಅದಕ್ಕೆ ಕೇಳಿದ್ನಿ ನಿನ್ಗೆ. ಮತ್ತು ಒಂದೊಂದು ಆಗಿ ಬರ್ತಾವೆ, ಒಂದೊಂದು ಆಗಿ ಬರೋದಿಲ್ಲ. ತಲೆ ಸುತ್ತ ಬರ್ತೈತಲ್ಲ, ತಡಿ ಉಬ್ಬಿ ಕೊಡ್ತೀನಿ. ಅಂದರೆ ಏನು ಗಟ್ಟಿ ಇದಾವೆ ಅಡಿಕೆ. ಕಲ್ಲೈತ ನೋಡಿ ಆರ್ತಿ, ಅಲ್ಲಿ ಕಲ್ಲೈತ ನೋಡವ, ತೊಗೊಂಡು ಬಾ ಒಂದು ಸ್ವಲ್ಪ. ಹೇಳಿದ್ನಿ ನೋಡಿ ಮುಂಜಾನೆ, ಒಂದು 10 ರೂಪಾಯಿದವು ಅಡಿಕೆ ತೊಗೊಂಡು ಬಾ. ಮತ್ತು ಹುಡುಗರದು ನೋಡಿದ್ರೆ ಎಲೆ ಅಡಿಕೆ ತಿನ್ನಕ್ಕೆ ನೋಡ್ತಾವ, ಆಸೆ ಪಡ್ತಾವ ಮತ್ತು ಅವು. ಅದಕ್ಕೆ ಒಂದು ಈಟ ಎಲೆ ಒಂದು ಸ್ವಲ್ಪ ಸುಣ್ಣ ಅಡಿಕೆ ಹಾಕ್ಕೊಟ್ರೆ ಮತ್ತು ತಿಂತಾವಂತೆ. ನಾನು ತೊಗೊಂಡು ಬಾ ಅಂತಂದ್ರೆ ಅವರಿಗೂ ರೂಢಿ ಮಾಡ್ಬೇಡ ನೀನು, ಹಂಗೆ ಹಿಂಗೆ ಅಂತ ಹೇಳಿ ತಂದ ಕೊಟ್ಟಿಲ್ಲ ನೋಡಿ. ಏನು ಮಾಡ್ತಿ? ಇರಲಿ ತಗೋ, ಅವೇನು ಹುಡುಗರು ಕೇಳ್ತಾರೆ. ಅಡಿಕೆ ಎಲೆ ಈಗಿಂದನೂ ಕೊಡ್ಬೇಡವ ಯಾವ. ಎಲೆ ತುಂಬಷ್ಟು ಮುರಿದು ಕೊಡು, ತಿಂತಾರೆ. ಎಲ್ಲಿದಾವು ಕಲ್ಲು? ಅಕ್ಕ, ಕಲ್ಲಿಲ್ಲ ಇಲ್ಲಿ. ಎಲ್ಲಿ ಭಾಳ ಕೊಡೋದಿಲ್ಲ ನಾನು. ಎಲೆ ತುಂಬ ಮುರಿದು ಕೊಡ್ತೀನಿ. ಯಾವಾಗಾದ್ರೆ ಚಿಕನ್ ಮಟನ್ ಮಾಡಿದಾಗ ಮತ್ತು ನಾವು ಹಾಕೋತಿರ್ತೀವಿ, ಬಂದು ಕೇಳ್ತಾವೆ ಪಾಪ ಅನ್ಸಿ ಒಂದು ಈಟ ಸುಣ್ಣ ಹಚ್ಕೊಡ್ತೀನಿ. ಅದೇನು ಭಾಳ ಕೊಡೋದಿಲ್ಲ. ಕಲ್ಲು ಭಾಳ ಇದ್ವು ಇಲ್ಲಿ. ಆವಾಗಲೇ ಅವ್ರು ಕ್ಲೀನ್ ಮಾಡ್ತಿದ್ರಲ್ಲ, ಎಲ್ಲ ಆ ಕಡೆಗೆ ಹಾಕಿದಾರೆ ಅನ್ನಿಸ್ತೈತೆ. ಅಲ್ಲಿ ಮರ ಐತೆ ನೋಡಿ, ಅದ್ರ ಬುಡ್ದಾಗ ನೋಡು. ಇಲ್ಲಿ ಇದಾವ, ತಡಿ ತಗೊಂಡು ಬರತ್ತೀನಿ. ಗಂಗಾ, ಯಾಕೆ ಕೈಯಾಗ ಬಳೆ ಹಾಕೊಂಡು ಬಂದಿಲ್ಲ? ಹಾಕೊಂಡು ಬಂದಿದ್ನಿ ರೀ, ಗಾಜಿನವಲ್ಲ ಒಂದು ಒಡೆದೋಯ್ತು ಅದ್ರಾಗ. ಅದಕ್ಕೆ ಒಂದು ಮತ್ತೆ ಇನ್ನೇನು ಹಾಕೊಂಡು ಏನು ಮಾಡೋದಂತೆ ಅದನ್ನು ತೆಗ್ದಾಕಿದ್ನಿ. ಇವಾಗ ಮನೆಗೆ ಹೋದ ತಕ್ಷಣಕ್ಕೆ ಹಾಕೋತೀನಿ ರೀ. ಹೌದಾ? ಇರ್ಲಿ ತಗೋ. ಮತ್ತು ಏನು ಸಮಾಚಾರ? ಏನು ಸಮಾಚಾರ ಅಂತಂದ್ರೆ ನಾನೇನು ಹೇಳ್ಬೇಕ್ರಿ? ಆರ್ತಿಯವ್ರಿಗೆ ಅದು ಮುಂದೆ ಕಳಿಸಿ ಕವಳಿಯನ್ನು ಕಿತ್ಕೊಂಡು ಬರಕ್ಕೆ ಏನ್ರಿ ನಿಮ್ದು? ನಮ್ದು ಏನಿಲ್ಲಪ್ಪ, ಎಲ್ಲ ನಿಮ್ದು. ಸಾಹೇಬ್ರೆ ಯಾವುದೋ ಬೇರೆ ಲೋಕದಲ್ಲಿ ಇದಾರೆ ಅನ್ನಿಸ್ತೈತೆ. ಬರ್ರಿ, ಹುಡುಗರಿಗೆ ಮೊದಲು ಕಳಿಸಿ. ನೀವು ಬರ್ರಿ ಹೋಗೋಣ. ಕವಳಿಯನ್ನು ಕಿತ್ಕೊಂಡು ಬರಕ್ಕೆ ಹೋಗತ್ತಾರ, ಅವರಷ್ಟು ಹೋಗಿದಾರಲ್ಲಿ. ಆರ್ತಿ ಗೊತ್ತಾಗೋದಿಲ್ಲ. ಏನು ನಿಮ್ಮ ಆರ್ತಿ ಗೊತ್ತಾಗೋದಿಲ್ಲ? ಬೇಕಿದ್ರೆ ಕಾಡೊಳಗೆ ಹೋಗಾದ್ರೂ ಕಿತ್ಕೊಂಡು ಬರ್ತಾಳವಳು. ನೀನೇನು ಟೆನ್ಷನ್ ತಗೊಳಕ್ ಹೋಗ್ಬೇಡ. ಅಲ್ಲ, ಮುಂಜಾನಂದ ಅಂದ್ರು ಮೆಕ್ಕೆಜೋಳ ಅದು ಇದು ಹಾಕೋದಾತು. ಊಟ ಮಾಡಿ ಆದ್ರೂ ಬರ್ರಿ ಅಡ್ಡಾಡ್ಕೊಂಡು ಬರೋನು, ಗ್ರೀನಿ ನೇಚರ್ ನೋಡ್ಕೊಂಡು ಬರೋಣ ಅಂತ ಹೇಳ್ತಾಳಂತಂದ್ರೆ ಅಲ್ಲ ಅಜ್ಜಿ ಮತ್ತು ಅಮ್ಮರ ಜೋಡಿ ಮಾತಾಡ್ಕೊಂಡು ಕುಂತಿದ್ದಾಳೆ. ಯಾಕೆ ನಿಂಗೆ ಗಂಡನ ಜೋಡಿ ಟೈಮ್ ಸ್ಪೆಂಡ್ ಮಾಡ್ಬೇಕಂತ ಅನ್ಸೋದೇ ಇಲ್ಲ?
ಅನ್ಸುತ್ತಲ್ರಿ, ಯಾಕೆ ಹಂಗೆ ಅನ್ಕೋತೀರಿ? ಎಲ್ಲರೂ ಇದ್ದಾಗ ನಾವಷ್ಟು ಸಪ್ರೇಟಾಗಿ ಬಂದು ಟೈಮ್ ಸ್ಪೆಂಡ್ ಮಾಡೋಕ್ಕಾಗುತ್ತಾ ಹೇಳ್ರಿ ನೋಡೋಣ. ಟೈಮ್ ಅಂತಂದ್ರೆ ಏನ್ ನನ್ ಜೋಡಿನ ಇರು ಅಂತ ಹೇಳತ್ತಿಲ್ಲ ನಾನು. ಈಗ ಊಟ ಮಾಡಿದ್ರ ಇರ್ರಿ ಅತ್ತೆ ವಾಕಿಂಗ್ ಮಾಡ್ಕೊಂಡ್ ಬರ್ತೀವಿ, ಹೊಲ ಎಲ್ಲ ನೋಡ್ ಬರ್ತೀವಿ ಅಂತ ಹೇಳಿ ಎದ್ದು ಬರೋದು. ಇಲ್ಲಿ ಹೋಗಿ ಕುಂತ್ ಬಿಟ್ಟಿದ್ದಾಳ. ಅದಕ್ಕ ಸಿಟ್ಟು ಬಂತು ನನಗೂ. ಸಿಟ್ಟು ಬಂದು ಕವಳಿಯನ್ ಕಿತ್ಕೊಂಡ್ ಬರೋ ನೆಪಕ್ಕೆ ಈ ಕಡೆ ಕರ್ಕೊಂಡ್ ಬಂದಿ ನಾನು. ಇಲ್ಲ ಅಂದ್ರೆ ಅಲ್ಲ ಕುಂದಿರ್ತಿದ್ರಿ ನೀವು ಅಲ್ಲ. ಹಂಗೇನಿಲ್ರಿ, ಬರ್ತಿದ್ವಿ ನಾವು. ಕವಳಿ ಅನ್ ಕಿತ್ಕೊಂಡು ಬರೋದು ನಿಮ್ಗಿಂತ ಮೊದಲು ಪ್ಲಾನ್ ನಾವ ಮಾಡಿದೀವ್ರಿ. ಬೇಕಿದ್ರೆ ಆರ್ತಿ ಕೇಳಿ ನೋಡ್ರಿ, ನೀವು ಡ್ರೆಸ್ ಚೇಂಜ್ ಮಾಡಕ್ ಹೋದಾಗ ಎಷ್ಟು ಸತಿ ಫೋನ್ ಮಾಡೋಣ ಅಂದ್ಲು. ಬಿಡು, ಮತ್ತೆ ಇಲ್ಲ ಇದ್ರ ಫೋನ್ ಮಾಡಿದ್ರೆ ಬೈತಾರೆ, ಬಂದ್ಮೇಲೆನ ಹೋಗೋಣ ಅಂತ ಅನ್ನಿ. ಅದಕ್ಕೆ ಸುಮ್ಮನಾದ್ಲು ಅವಳು. ಹೌದಾ? ಮತ್ ಬಂದಾಗ ಏನು ಹೇಳೋ ಇಲ್ಲ ನೀವು? ನೀವು ಹೇಳಕ್ ಬಿಟ್ರೆ ಹೇಳ್ತೀವಿ, ಬಂದ ತಕ್ಷಣಕ್ಕ ಹಿಂಗೆಲ್ಲ ಹೇಳಿ ಕರ್ಕೊಂಡ್ ಬಂದ್ರಿ ಮತ್ತೆ ಎಲ್ಲಿಂದ ಹೇಳೋಣ ನಾವು? ಆಯ್ತಾಯ್ತು, ಇವಾಗ ಏನ್ ಕವಳಿ ಏನ್ ಕಿತ್ಕೊಂಡ್ ಬರಕ್ ಹೋಗೋಣ ಬೇಡ, ಏನಿಲ್ಲ ಅಡ್ಡಾಡೋಣ ಹೇಳ್ರಿ ನೀವು. ಹ್ಮ್, ಅದನ್ನ ಸಾವಕಾಶ ಹೇಳ್ದಂಗ. ಮತ್ ಅಮ್ಮಂಗ್ ಕೇಳಿಸ್ತಂದ್ರ ಜಗಳ ಆಡತಾರ ಅಂತ ಓಡೋಡ್ ಬರ್ತೈತ್ ನೋಡಿ ಈಗ. ಬರ್ಲಿ ಬಿಡ್ರಿ. ಬರ್ಲಿ, ಆದ್ರೆ ಈಗ ಬೇಡ, ಆಮೇಲೆ ಬರ್ಲಿ. ಬೆಳಗ್ಗೆಂದ ಕೆಲಸ ಮಾಡಿದ್ವಿ ಅಲ್ಲ, ತಲೆನೋವು ಸತೈತಾ? ನಾನು ಹೇಳಿದ್ನ ಈಗ. ಹೇಳಿಲ್ಲ, ಆದ್ರೂ ಯಾಕೋ ನಿಂಗೆ ತಲೆನೋವು ಸತೈತೇನೋ ಅಂತ ಅನ್ಸತೈತ್ ನನ್ಗೆ. ಯಾಕೆ ನಿಮ್ಗೆ ಹಂಗ ಅನಿಸ್ತು? ಯಾಕೆ ಹಂಗ ಅನಿಸ್ತಂದ್ರ ನಾನೇನೋ ಮಾತಾಡಿದ್ರೆ ನೀನೇನೋ ಮಾತಾಡತಿ, ಅದಕ್ಕೆ ಸಿಟ್ಟು ಬಂದೈತೇನೋ ಅನ್ಕೊಂಡಿ. ಆಯ್ತಾಯ್ತು, ನಾನೇನೋ ಕೇಳೋಣ ಅನ್ಕೊಂಡಿ. ಬ್ಯಾಡ್ ಬಾ, ಇವಾಗ ಕವಳಿಯನ್ ಕಿತ್ಕೊಂಡ್ ಬರಕ್ ಹೋಗೋಣ ಬಾ. ಏನ್ ಕೇಳ್ಬೇಕಂತಿದ್ರಿ? ಕೇಳ್ರಿ. ಅದು ಏನಿಲ್ಲ ಬಾ, ಬರುವಾಗ ಹೇಳ್ತೀನಿ. ಬಾ, ಇವಾಗ ಹೋಗೋಣ. ಏ ಇರು ಗಂಗಾ. ಬರ್ರಿ ಹೋಗೋಣ, ಅಲ್ಲಿ ಆರ್ತಿ ಅವ್ರ ದಾರಿ ಕಾಯತಾರ. ಅಮ್ಮ ಗಂಗಾ, ಏನಾತ? ಓ, ಮುಳ್ಳು ಚುಚ್ಚೈತೆ. ಹಂಗ ಇರು, ತೆಗಿತೀನಿ. ಅಯ್ಯೋ ಬೇಡರಿ, ನೋತೈತೆ. ನೋತೈತ್ ಮತ್ ಮುಳ್ಳು ಚುಚ್ಚೈತೆ, ತೆಗಿಬೇಕಲ್ಲ. ತೆಗ್ದ್ರನ ಮತ್ ನೋವು ಕಡಿಮೆ ಆಗೋದು. ಹಿಂಗ ಇಟ್ಕೊಂಡ್ ಕುತ್ಕೊಂಡ್ರೆ ಮತ್ ಬಾಳ್ ನೋಕೈತ್ ನೋಡು. ಎಷ್ಟ್ ಸತಿ ಹೇಳಿನ ಹೇಳಿ ನಿನ್ಗ, ಹೊಲ ಕಡೆಗದು ಬಂದಾಗ ಪ್ಲಾಸ್ಟಿಕ್ ಚಪ್ಪಲಿ ಹಾಕೊಂಡ್ ಬರ್ಬೇಡ ಅಂತಂದ್ರು ಕೇಳೋದಿಲ್ಲ ನನ್ ಮಾತು. ಎಲ್ಲಿ ಕಾಲ್ ಕೊಡಿಲಿ. ಅರಿ ಬ್ಯಾಡ್ರಿ, ನೋತೈತೆ. ಅಮ್ಮ ಅಮ್ಮ. ಇರು, ಇನ್ನು ಮುಟ್ಟ ಇಲ್ಲ. ನಾನು ಅಷ್ಟಕ್ಕ ಹಿಂಗ ಆಡಿದ್ರೆ ನಾನು ಹೆಂಗ್ ಮುಳ್ ತೆಗಿಲಿ ಹೇಳಿ ನೀನ? ಖರೇನಾ ರೀ, ನೀವು ಮುಟ್ಟಿದ್ರು ಬಾಳ್ ನೋಸತೈತೆ. ನೋತಿದ್ ಗಂಗಾ, ಮುಳ್ ತೆಗಿಯೋವರೆಗೂ ಅಷ್ಟ. ಕಣ್ ಮುಚ್ಚಿ ಹೇಳ್ತೀನಿ. ನನ್ ಕಣ್ಣು ಮುಚ್ಚಲ್ಲ. ಮುಚ್ಚಿದ್ರೆ ನೀವು ಜೋರಾಗಿ ತೆಗಿತೀರಿ, ಗೊತ್ತೈತ್ ನನ್ಗ. ಹಿಂಗ ಹೇಳಿದ್ರೆ ನಾನು ಮುಳ್ಳು ಹೆಂಗ್ ತೆಗಿಲಿ ಹೇಳು? ನಿಜವಾಗ್ಲೂ ನೋಸಲ್ಲ, ಕಣ್ ಮುಚ್ಚಿ ಹೇಳ್ತೀನಿ. ನಿನ್ ಕಣ್ ಮುಚ್ಚಿದ್ರ ನಿಂಗ್ ಗೊತ್ತೂ ಆಗೋದಿಲ್ಲ, ಹಂಗ್ ಮುಳ್ ತೆಗಿತೀನಿ ಆಯ್ತಾ? ಮತ್ತೆ ಹಿಂಗ ಇದ್ರೆ ನೀನು ಹೆಂಗ್ ನಡೀತಿ ಇವಾಗ? ನಾನ್ ನಡೀತೀನಿ ತಗೊಳ್ರಿ, ಒಂದ ಕಾಲಲ್ಲಿ. ಒಂದೇ ಕಾಲಲ್ಲಿ ನಡಿಯಾಕ್ ಬರ್ತೈತಿ ನಿನ್ಗೆ. ಈ ಬದಿ ಮ್ಯಾಗದು 2 ಕಾಲಲ್ಲ ನಡಿಯಾಕ್ ಬರಲ್ಲ, ಎಡವ್ತೀವಿ ಅಂತಂದ್ರ 1 ಕಾಲಲ್ಲಿ ನಡೀತಾಳಂತ. ಆಯ್ತಾಯ್ತು, ಕಣ್ ಮುಚ್ಚಿ ಹೇಳ್ತೀನಿ. ಸಾವಕಾಶ ತೆಗಿತೀನಿ ಗಂಗಾ. ಏನ್ ಕಾಲೆಲ್ಲ ಇಟ್ಕೊಂಡ್ ಕುಂದಿರ್ತಿ, ಮತ್ ಬಾಳ ನೋವಾಕೈತಿ ನೋಡಿ. ಹೇಳತ್ತೀನಿ, ಈಗ ಹಾಸ್ಪಿಟ್ಲಿಗೆ ಹೋಗಿ ಮತ್ ಬ್ಯಾಂಡೇಜ್ ಹಾಕ್ಸ್ಕೊಂಡ್ ಬರೋದು ಆಕೈತಿ. ಆಯ್ತು ತೆಗೀರಿ, ಆದ್ರೆ ಸಾವಕಾಶ. ಸಾವಕಾಶ ತೆಗಿತೀನಿ. ಈ ಕಡೆಗೆ ನೋಡ್ಬೇಡ ನೀನ್. ಅಯ್ಯೋ, ಒಳಗ್ ಹೋಗೈತದು. ಇರು. ಅಯ್ಯೋ ರೀ, ಅಯ್ಯೋ ಅಮ್ಮ. ಬಂದ್ ತಗೋ ನೋಡು. ನೋಡ್ರಿ ಎಷ್ಟ್ ದೊಡ್ಡದೈತೆ, ಇನ್ನು ನೋಸತೈತ್ರಿ. ನೋತೈತ್. ಮತ್ತೆ ದೊಡ್ಡ ಮುಳಲ್ಲ, 2 ದಿನ ಆದ್ರೆ ನೋವು ಇದ್ದೇ ಇರ್ತೈತಿ. ಎಲ್ಲಿ ಚಪ್ಲಿ ತೆಗಿ ನೋಡೋಣ. ಅರಿ ರಕ್ತ ಬರ್ತೈತೆ. ರಕ್ತ ಬರ್ತೈತಲ್ಲ, ಇರು. ಯಾವ್ದೋ ಎಲ್ಲೇ ನಮ್ಮಮ್ಮ ಇದ್ ಮಾಡ್ತಿತ್ತು. ಅಯ್ಯೋ ಪಾಪ, ಇವ್ರು ನಂಗ್ ನೋವಾಗೈತಂತ ಎಷ್ಟ್ ಚಡ್ಪಡಿಸ್ತಾ ಇದಾರೆ. ಅರಿ ಇರ್ಲಿ, ಬರ್ರಿ, ಹೋಗ್ತದ. ಬನ್ನಿ, ಇರು. ಹಂಗ ಇರು. ಉರಿತೈತೇನ್ರಿ? ಇಲ್ಲ ಇಲ್ಲ, ಉರಿಯಲ್ಲ, ತಣ್ಣಗಾಕೈತೆ. ಇರು. ಕಡಿಮೆ ಆತಾ? ಕಡಿಮೆ ಆಯ್ತ್ರಿ. ಅದೆಲ್ಲ ಸಾಧ್ಯ ಆಗಿದ್ದೆ ನಿಮ್ ಪ್ರೀತಿಯಿಂದನ. ಅದೆಷ್ಟು ಕಾಳಜಿ ಮಾಡ್ತೀರಿ, ಎಷ್ಟು ಪ್ರೀತಿ ತೋರಿಸ್ತೀರಿ. ನಿಮ್ಮಂತ ಗಂಡ ಸಿಗ್ಬೇಕಂದ್ರ 7 ಜನ್ಮಕ್ಕೂ ಪುಣ್ಯ ಮಾಡಿರ್ಬೇಕ್ರಿ. ಲವ್ ಯು, ಲವ್ ಯು ಸೋ ಮಚ್. ಅರಿ ರೀ, ಈಗ್ಲಾದ್ರೂ ಇಳಿಸ್ರಿ, ಆರ್ತಿ ಇದ್ದಾಳೆ ಇಲ್ಲಿ. ಇರ್ಲಿ ಬಿಡು, ಏನಾಕೈತೆ ಆರ್ತಿ? ಹಾ ಬಾ, ಬಂದ್ರ? ಬರ್ರಿ, ಇಷ್ಟೊತ್ತು ನಿಮ್ ದಾರಿನ ಕಾಯ್ತಿದ್ನಿ ನಾನು. ಅಕ್ಕ, ಆರ್ತಿ. ಈಗ ಬಂದ್ವಿ ರೀ, ಇಳಿಸ್ರಿ. ಎತ್ಕೊಂಡ್ರೆ ಏನಾಕೈತೆ? ನಿಂಗ್ ನಡಿಯಕ್ ಆಗೋದಿಲ್ಲ ಅಂತಾನೆ ಎತ್ಕೊಂಡಿರೋದ್ ನಾನು. ಆರ್ತಿ, ನಾ ಬರುವಾಗ ಏನಾಯ್ತು ಗೊತ್ತಾ ನಿಮ್ಮ ಅಕ್ಕಂಗ? ಅಯ್ಯೋ, ಏನಾದ್ರಿ ಬಾವ? ಅಕ್ಕ ಏನಾಯ್ತ? ಏನಾಗಿಲ್ಲ, ಒಂದ್ ಸಣ್ಣ ಮುಳು ಚುಚ್ಕೊಂತ ಅಷ್ಟ. ಸಣ್ಣ ಮುಳು ಚುಚ್ಚಿದ್ದಕ್ಕನ ರಕ್ತ ಬಂತಲ್ಲ? ಅಯ್ಯೋ ಹೌದೇನ್ರಿ ಬಾವ? ಏನಕ್ಕ ರಕ್ತ ಬಂತ? ಅಯ್ಯೋ ಏನೂ ಆಗಿಲ್ಲ ಬಿಡು ಆರ್ತಿ, ಒಂದ್ ಸಣ್ಣ ಮುಳು ಚುಚ್ಚಿದ ಅಷ್ಟಕ್ಕ ಅಲ್ಲಿಂದ ಇಲ್ಲಿವರೆಗೂ ಎತ್ಕೊಂಡ್ ಬಂದ್ ಇಷ್ಟೆಲ್ಲ ಇದ್ ಮಾಡತ್ತಾರ. ಏನೂ ಆಗಿಲ್ಲ, ನನ್ ಕಾಲ್ ನೋವು ಎಲ್ಲ ಹೋಯ್ತು. ಅವ್ರ ಯಾವ್ದೋ ಅದು ಎಲೆನ ಹಿಂಗ್ ಮಾಡಿ ಕೈಯಿಂದ ರಸ ಬಿಟ್ರ ನೋಡು, ನನ್ ನಿತ್ಕೊಳಕ್ಕೂ ಆಗತೈತ್ ನನ್ಗೀಗ. ಕೆಳಗ್ ಇಳಿಸ್ರಿ, ನನ್ ಮೊದ್ಲು ಕವಳಿ ಅಂತ ತಿನ್ಬೇಕು ರೀ, ಇಳಿಸ್ರಿ. ಅಕ್ಕ ನಿಜವಾಗ್ಲೂ ಕಾಲ್ ನೋವು ಹೋಗ್ಯತಾ? ನಿಜವಾಗ್ಲೂ ಹೋಯ್ತಾ ಇರ್ತೀನಿ ನೋಡಿ, ಕಾಲ್ ಹೆಂಗ್ ಇಡಾಕ್ ಬರತೈತೆ. ಹೋದ್ರ ಅವರು. ಆಯ್ತಾಯ್ತು ಬರ್ರಿ, ಮತ್ ನಾವು ಹೋಗೋಣ ಕವಳಿ ಅಂತ ತಿನ್ಕೊಂತ.